ಹಲೋ ಎಲ್ರಿಗೂ ನಮಸ್ಕಾರ. ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ಸ್ವಾಗತ ಬಯಸ್ತೇನೆ. ನಿನ್ನೆ ರಾತ್ರಿ ಮುಗಿದಿರ್ತಕ್ಕಂಥ ಬಿಗ್ ಬಾಸ್ ಫಿನಾಲೆಯಲ್ಲಿ ಗಿಲ್ಲಿ ನಟ ಅವರು ವಿನ್ ಆಗ್ತಾರೆ. ಅದು ಎಲ್ಲರೂ ಕೂಡ ಮೊದಲೇನೆ ಅನ್ಕೊಂಡಿದ್ರು ಗಿಲ್ಲಿ ನಟ ವಿನ್ ಆಗೇ ಆಗ್ತಾರಂತೆ. ಯಾಕಂತಂದ್ರೆ ಅವರ ವ್ಯಕ್ತಿತ್ವದ ಆಟ ಆಡಿದ್ರು. ಇಲ್ಲಿ ನಾನು ಹೇಳಕ್ ಬರ್ತಿರೋದು ಏನಂದ್ರೆ, ಅಶ್ವಿನಿ ಗೌಡ ಅವರು ಯಾಕೆ ಗೆಲ್ಲಲಿಲ್ಲ, ಏನು ಅವ್ರ ಮೈನಸ್ ಪಾಯಿಂಟ್ ಆಯಿತು ಅನ್ನೋದನ್ನ ಅಶ್ವಿನಿ ಗೌಡ ಅವರು ಮನಸ್ಸು ಮಾಡಿದ್ರೆ ಗೆಲ್ಬಹುದಿತ್ತು. ಅವ್ರು 1-2 ವಾರ ಏನು ಲಾಸ್ಟಲ್ಲಿ ಆಡಿದ್ರಲ್ಲ, ಅದೇ ಥರನಾಗಿ ಮೊದಲಿಂದ ಆಡಿದ್ರೆ ಪಕ್ಕ ಅಶ್ವಿನಿ ಗೌಡ ಅವರು ಗೆಲ್ತಿದ್ರು. ಹಾಗಾದ್ರೆ ಅವ್ರು ಮಾಡಿರ್ತಕ್ಕಂಥ ಮಿಸ್ಟೇಕ್ಗಳೇನು, ತಪ್ಪುಗಳೇನು ಅಂತ ನನ್ನ ಪ್ರಕಾರ ಹೇಳುವುದಾದರೆ, ನನ್ನ ಯೂಟ್ಯೂಬ್ ಚಾನಲ್ ಪ್ರಕಾರ ಹೇಳುವುದಾದರೆ, ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಪ್ರಕಾರ ಹೇಳುವುದಾದರೆ, ಅಶ್ವಿನಿ ಗೌಡ ಅವರು ಮೊದಲು ಮಾಡಿದ್ದು ತಪ್ಪು ಕಲಾವಿದರನ್ನ ಹೇಳ್ತಂದಿದ್ದು. ಮೊದಲನೇದಾಗಿ ಕಲಾವಿದರಿಗೆ ಅವಮಾನ ಆಗ್ತಿದೆ ಅಂತ ಹೇಳ್ಬಿಟ್ಟು ಕಲಾವಿದರಿಗೆ ಹೇಳ್ತಂದಿದ್ದು ಅದು ದೊಡ್ಡ ತಪ್ಪು ಮಾಡಿದ್ರು ಅವರು. ಯಾಕೆ ಅಂತಂದ್ರೆ ಅಲ್ಲಿ ವ್ಯಕ್ತಿತ್ವದ ಆಟ ನಡೀತಿದೆ, ಅಲ್ಲಿ ಕಲಾವಿದರಿಗೆ ಅವಮಾನ ಆಗಿರಲಿಲ್ಲ. ಆದರೂ ಅಶ್ವಿನಿ ಗೌಡ ಅವರು ಇಲ್ಲಿ ಕಲಾವಿದರಿಗೆ ಅವಮಾನ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದೊಂದು ಪ್ಲೇ ಕಾರ್ಡ್ ಯೂಸ್ ಮಾಡೋಕ್ಕೆ ನೋಡಿದ್ರು. ಅದು ಕೂಡ ಸಕ್ಸಸ್ ಆಗದೇನೆ ಅವರು ಹಿನ್ನೆಲೆ ಅನುಭವಿಸ್ಬೇಕಾಯಿತು. ಅದ್ರ ಜೊತೆಗೆ ನೆಕ್ಸ್ಟ್ ಏನಾಯಿತು, ಮತ್ತೊಂದು ಪ್ಲೇ ಕಾರ್ಡ್ ಏನಂದರೆ, ಮಹಿಳೆಯರ ಪರವಾಗಿ ನಿಲ್ಲೋದು ನಾನು ಈ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಅದೊಂದು ಕಾರ್ಡ್ ಪ್ಲೇ ಮಾಡೋಕ್ಕೆ ಹೋದರು. ಅಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರೋ ಕಂಟೆಸ್ಟೆಂಟ್ಸ್ಗಳೇ, ನಿಮ್ದೇನು ಸಪೋರ್ಟ್ ಬೇಡ, ನಮಗೆ ನಮ್ಮ ಮಹಿಳೆಯರ ಪರವಾಗಿ ನಿಲ್ಲೋದೇನು ಬೇಡ, ನಾವು ಚೆನ್ನಾಗೆ ಆಡ್ತಿದ್ದೀವಿ, ನಿಂತ್ಕೊಂಡಿದ್ದೀವಿ ನಮ್ಮ ಪರವಾಗಿ ನಾವು ಅಂತ ಹೇಳಿಬಿಟ್ರು. ಅಲ್ಲೂ ಕೂಡ ಮಿಸ್ಟೇಕ್ ಮಾಡಿದರು. ಒಂದು ಕಲಾವಿದರಿಗೆ ಅವಮಾನ ಆಗ್ತಿದೆ ಅಂದರು, ಇನ್ನೊಂದು ಮಹಿಳೆಯರಿಗೆ ಅವಮಾನ ಆಗ್ತಿದೆ ಅಂದರು. ಆಮೇಲೆ ಬರ್ತಾ ಬರ್ತಾ ಏನಾಯ್ತು ಅಂದರೆ, ಈ ಗಂಡು ಜಾತಿಗೆ ಅವಮಾನ ಮಾಡೋ ಥರ ಮಾಡ್ತಾಯಿದ್ರು. ಯಾಕಂತಂದರೆ ನೀವು ನೋಡಿದ್ದೀರ, ಪ್ರತಿಯೊಬ್ಬರು ಬಿಗ್ ಬಾಸ್ ನೋಡೋರು ಅರ್ಥ ಮಾಡ್ಕೊಂಡಿದ್ದೀರಾ. ಒಂದು ರಘು ಅವರಿಗೆ ಯಾವ ಥರ ಹೋಗಲ್ಲೇ ಅಂತ ಹೇಳ್ಬಿಟ್ಟು ಮಾತಾಡಿದ್ರು, ಅವ್ರ ವಯಸ್ಸಲ್ಲಿ ಸೀನಿಯರ್ ಆದರೂ ಕೂಡ. ಆಮೇಲೆ ರಜತ್ ಅವರಿಗೆ ಏನಂದರು, ಕಚ್ಚಡ ಅಂತ ಅಂದರು. ಆಮೇಲೆ ಗಿಲ್ಲಿ ಅವ್ರಿಗೆ ಏನಂತಾರೆ, ಸೊಂಟ ಇಲ್ಲದವನು, ಗಂಡಸೇ ಅಲ್ಲ. ಇಲ್ಲಿ ಈ ದೊಡ್ಡ ಹೊಡೆತ ಬಿತ್ತು ಅಶ್ವಿನಿ ಗೌಡ ಅವರಿಗೆ. ಯಾಕಂತಂದರೆ ಇಲ್ಲಿ 18ರಿಂದ 35 ವರ್ಷದ ಯುವಕರು ಓಟು ಹಾಕೇ ಇಲ್ಲ ಅಶ್ವಿನಿ ಗೌಡ ಅವರಿಗೆ. ಯಾಕಂತಂದರೆ ಈ ಯುವಕರಿಗೆ ಅವಮಾನ, ಈ ಗಂಡು ಜಾತಿಗೆ ಅವಮಾನ ಮಾಡೋ ಥರ ಇಲ್ಲಿ ಆಟ ಆಡಿದರು. ತೊಡೆ ತಟ್ಟೋದಾಗಲಿ, ಆಮೇಲೆ ಹೇಳಿದ್ನಲ್ಲ ಇವ್ರಿಗೆ ಗಿಲ್ಲಿ ಅವರಿಗೆ ಗಂಡಸೆ ಅಲ್ಲ ಅನ್ನೋದು, ಸೊಂಟ ಇಲ್ದವನೇ ಅನ್ನೋದು, ಬೇರೆ ಬೇರೆ ವರ್ಡ್ ಯೂಸ್ ಮಾಡೋದು. ರಘು ಅವರಿಗೆ ಹೋಗಲ್ಲೇ ಅಂದಿದ್ದು, ರಜತ್ ಅವರಿಗೆ ಕಚ್ಚಡ ಅಂದಿದ್ದು. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಕಾವ್ಯ ಅವರ ಅಮ್ಮ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಹೇಳ್ತಂದಿದ್ದು. ಇಂಥದ್ದನ್ನೆಲ್ಲ ತುಂಬ ಜನ ಡೀಪಾಗಿ ತಗೊಂಡ್ಬಿಟ್ರು. ಯಾಕಂತಂದರೆ ಇವರು ಯಾರಿಗೂ ಮರ್ಯಾದೆ ಕೊಡೋದೇ ಇಲ್ಲ, ಅವರಿಗೆ ಮಾತ್ರ ಎಲ್ಲರೂ ಮರ್ಯಾದೆ ಕೊಡೋದಂದರೆ ಅಲ್ಲಿ ಅದೊಂದು ಮನೆ, ಅದೊಂದು ವ್ಯಕ್ತಿತ್ವದ ಆಟ. ಅವರು ಒಂಥರ ಕನ್ನಡಿ ಮುಂದೆ ನಿಂತ ಹಾಗೆ, ಅವರ ಬಿಂಬ ಅವ್ರಿಗೆ, ಅವ್ರು ಏನು ಮಾತಾಡ್ತಾರೆ ಅದು ಅವ್ರಿಗೆ ವಾಪಸ್ ಬರುತ್ತೆ. ಹಾಗಾಗಿ ಸುದೀಪ್ ಸರ್ ಅವರು ಒಂದು ಮಾತು ಹೇಳಿದರು, ನಿಮಗೆ ಮರ್ಯಾದೆ ಬೇಕಾಗಿತ್ತಂದರೆ ನೀವು ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಮರ್ಯಾದೆ ಕೊಡೋದನ್ನು ಕಲಿಬೇಕು ಅಂತ. ಹಾಗಾಗಿ ಇವ್ರು ಹಾಗೆ ಮಾಡಲಿಲ್ಲ, ನನಗೆ ಮಾತ್ರ ಅಶ್ವಿನಿ ಗೌಡ ಅಂತಲೇ ಕರಿಬೇಕು, ಉಳಿದವ್ರಿಗೆಲ್ಲ ಇವರು ಸೊಂಟ ಇಲ್ಲದವನೇ, ಕಚ್ಚಡ, ಹೋಗಲ್ಲೇ ಅದೆಲ್ಲ ಮಾತಾಡೋರು. ಕೊನೆಯವರೆಗೂ ಅವರು ಸ್ವಲ್ಪ ಕ್ರಾಸಾಗಿ ಇದ್ದರು. 2 ವಾರ ಮಾತ್ರ ಚೆನ್ನಾಗಿ ಆಡಿದರು. ಲಾಸ್ಟಿಗೆ ಇದನ್ನೇ ಮೊದಲಿಂದ ಕಂಟಿನ್ಯೂ ಆಗಿದ್ದರೆ ಅಶ್ವಿನಿ ಗೌಡ ಅವರು ವಿನ್ ಆಗಿ ಆಗ್ತಿದ್ರು. ನಿನ್ನೆ ಸೆಕೆಂಡು ಪ್ಲೇಸಲ್ಲಿ ಅಶ್ವಿನಿ ಗೌಡನೇ ಬರ್ತಾರಂತ ಎಲ್ಲರೂ ತಿಳ್ಕೊಂಡಿದ್ರು. ಆದರೆ ರಕ್ಷಿತಾ ಶೆಟ್ಟಿಯವರು ಜಾಸ್ತಿ ಓಟ್ ತಗೊಂಡಿದ್ರಿಂದ ಅವ್ರು ಬಂದಿದ್ದಾರೆ. ಇಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಓಟ್ ಬಂದಿದ್ದು ಕರಾವಳಿ ಕರ್ನಾಟಕ ಫುಲ್ ಓಟ್ ಬಂದಿದೆ. ಗಿಲ್ಲಿ ಅವರಿಗೆ ಇಡೀ ಕರ್ನಾಟಕದ ಓಟು. ನಾನು 1 ತಿಂಗಳ ಹಿಂದೆ ವಿಡಿಯೋ ಮಾಡಿದ್ದೆ, ಗಿಲ್ಲಿ ಅವರು ಗೆಲ್ತಾರೆ ಅವರು. ಯಾಕಂದರೆ ಅವರಲ್ಲಿ ವ್ಯಕ್ತಿತ್ವದ ಆಟ ಇದೆ. ಎಲ್ಲ ಕಂಟೆಸ್ಟೆಂಟ್ ಏನು ಮಾಡ್ತಿದ್ರು, ನಮಗೆ ಅವಮಾನ ಮಾಡ್ತಾರೆ, ನಮಗೆ ವೈಯಕ್ತಿಕವಾಗಿ ನಿಂದಿಸ್ತಾರೆ, ನಮ್ಮ ಬಗ್ಗೆ ಕಾಮಿಡಿ ಮಾಡ್ತಾರೆ. ಇಲ್ಲಿ ಬಿಗ್ ಬಾಸ್ ನೋಡೋರು ಇದ್ದರೆ ಯಾವುದು ಅವಮಾನ ಮಾಡಿಲ್ಲ.
ಅವರು ಕಾಮಿಡಿಯಾಗಿಯೇ ಮಾಡಿದ್ದಾರೆ. ಎಲ್ಲರೂ ಮನಸ್ಸು ಗೆದ್ದಿದ್ದಾರೆ. ಯಾವ ಥರ ಎಲ್ಲಿ ಆಡಬೇಕು ಅದನ್ನು ಆಡಿದ್ದಾರೆ. ತಮ್ಮ ಒಳ್ಳೆಯ ಮಾತುಗಳಿಂದ ಅವರು ಈ ಗೆಲ್ಲುವ ಒಂದು ಕುದುರೆ ಆದರು ಅಂತ ನಾನು ಹೇಳ್ಬೋದು. ಈ ಕಾವ್ಯ ಅವ್ರದ್ದು ತಗೊಂಡ್ರೆ ಅವರು ಕೂಡ ಸ್ವಂತದ್ದಾಗಿ ಆಡಿದ್ದಾರೆ. ಆಮೇಲೆ ಸ್ವಲ್ಪ ಗಿಲ್ಲಿ ಅವ್ರ ಸಪೋರ್ಟ್ ಅವರಿಗೆ ಸಿಕ್ಕಿದೆ ಅಂತ ಅನ್ಬೋದು. ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಸೆಕೆಂಡ್ ಪ್ಲೇಸಲ್ಲಿ ಬರ್ತಾರೆ ಅಂತ ಯಾರು ಊಹಿಸಿರಲಿಲ್ಲ. ಆದರೂ ಕೂಡ ನಾನು ಹೇಳಿದ ಹಾಗೆ ಕರಾವಳಿ ಕರ್ನಾಟಕದ ತುಂಬ ಎಲ್ಲ ಓಟು ಕೂಡ ರಕ್ಷಿತಾ ಅವರಿಗೆ ಸಿಕ್ಕಿದೆ. ಆಮೇಲೆ ಅವರು ಆಟ ಕೂಡ ಚೆನ್ನಾಗಿ ಆಡಿದ್ದಾರೆ. ಅವ್ರದ್ದೇ ಭಾಷೆ, ಅವ್ರದ್ದೇ ಶೈಲಿ, ಮಾನವೀಯತೆ ಲಕ್ಷಣಗಳು. ಯಾರು ಜಗಳಕ್ಕೆ ಹೋದರೂ ಬಿಡಿಸ್ತಿದ್ರು. ಆಮೇಲೆ ಯಾರನ್ನ ಊಟ ತಿಂದಿಲ್ಲ ಅಂದರೆ ಅವ್ರಿಗೆಲ್ಲ ಊಟ ಕೊಡೋರು. ಯಾರು ಸಪ್ಪೆ ಮುಖ ಹಾಕೊಂಡಿರ್ತಾರೆ ಅವ್ರ ಜೊತೆ ಇರ್ತಿದ್ರು. ಹಾಗಾಗಿ ರಕ್ಷಿತ್ ಅವ್ರು ಬಂದಿದ್ದು ಒಪ್ಕೊಳ್ಬೋದು. ಇಲ್ಲಿ ಅಶ್ವಿನಿ ಗೌಡ ಮೇಡಮ್ ಅವರು ಮಿಸ್ಟೇಕ್ಗಳು ಹೇಳಿದ್ನಲ್ಲ, ಈ ಮಿಸ್ಟೇಕ್ಗಳಿಂದನೇ ಅವರು ಥರ್ಡ್ ಪ್ಲೇಸಲ್ಲಿ ಬರಬೇಕಾಯಿತು. ಇಲ್ಲಾಂದರೆ ಗಿಲ್ಲಿ ಅವ್ರ ಜೊತೆ ಕಾಂಪಿಟೇಷನ್ ಜೋರ್ ಇರ್ತಿತ್ತು, ಗೆಲ್ತಿದ್ರು ಅನಿಸುತ್ತೆ. ಯಾಕಂದರೆ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇದ್ದಾರೆ. ಆಮೇಲೆ ತುಂಬ ಸಿನಿಮಾಗಳು ಮಾಡಿದವರು ಇದ್ದಾರೆ. ಆಮೇಲೆ ತುಂಬ ಟ್ಯಾಲೆಂಟಾಗಿ ಮಾತಾಡ್ತಾರೆ. ಅಶ್ವಿನಿ ಗೌಡ ಅವರು ಫಾಸ್ಟಾಗಿ ಮಾತಾಡ್ತಾರೆ. ಮಾತಿನ ಒಂದು ಶೈಲಿ ಚೆನ್ನಾಗಿದೆ. ಒಳ್ಳೆಯ ನುಡಿ ಮಾತಾಡ್ತಾರೆ. ಈ ಕೆಲವೊಂದು ಮಿಸ್ಟೇಕ್ಗಳು ಮಾಡಿದ್ರಿಂದ ಅವರು 3ನೇ ಪ್ಲೇಸಿಗೆ ಬರಬೇಕಾಯಿತು. ಏನೇ ಇರಲಿ, 11 ಸೀಸನ್ಗಳು ನೋಡದಿರೋ ನಾನು 12ನೇ ಸೀಸನ್ ಪೂರ್ತಿಯಾಗಿ ನೋಡಿದ್ದು. ನನ್ನ ಅನುಭವದಲ್ಲಿ ಏನು ಅನಿಸುತ್ತೋ ಅದನ್ನು ನನ್ನ ಯೂಟ್ಯೂಬ್ ಮೂಲಕ ಹಂಚ್ಕೊಳ್ತಿದ್ದೀನಿ. ಗಿಲ್ಲಿ ಅವರಿಗೆ ಒಳ್ಳೆಯದಾಗಲಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಥರ ಅವರು ನಟನಾಗಿ ಬೆಳೀತಾರೆ. ಇಲ್ಲಿ ಗಿಲ್ಲಿಯವ್ರು ಗೆಲ್ಲೋದಕ್ಕೆ ಈ ಕರ್ನಾಟಕದ ಯುವ ಪಡೆ ಇದೆಲ್ಲ, ಯುವಕರು 18ರಿಂದ 35 ವರ್ಷವರೆಗಿರೋರು ಪ್ರತಿಯೊಬ್ಬರು ಗಿಲ್ಲಿಯವ್ರಿಗೆ ಓಟ್ ಹಾಕಿದ್ದಾರೆ. ಯಾಕಂದರೆ ಅಷ್ಟು ಒಂದು ಅಭಿಮಾನ, ಅವರ ಮಾತಿನ ಶೈಲಿ, ಅವ್ರು ಮಾಡೋ ಕಾಮಿಡಿ, ಅವರ ತಾಳ್ಮೆ ಶಕ್ತಿ ಎಲ್ಲನೂ ಟೋಟಲ್ ಆಗಿ ಗಿಲ್ಲಿಯವರು ಗೆಲ್ಲೋದಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ಏನೇ ಇರಲಿ, ಒಳ್ಳೆಯ ಒಂದು ರಿಯಾಲಿಟಿ ಶೋ ಅಂತ ಹೇಳ್ಬೋದು. ಲಾಸ್ಟ್ 11 ಸೀಸನ್ಗಿಂತಲೂ ಈ ಸೀಸನ್ನು ತುಂಬ ಗದ್ದಲ ಹವಾ ಎಬ್ಸಿತ್ತು ಅಂತಲೇ ಹೇಳ್ಬೋದು. ಒಳ್ಳೆಯ ಒಂದು ಸ್ಪರ್ಧಿ ಗಿಲ್ಲಿ ನಟ ಅವರಿಗೆ ಒಳ್ಳೆಯದಾಗಲಿ. ಮುಂದೆ ಅವರು ಹೀರೋ ಆಗಿ ಮಿಂಚಲಿ, ಪ್ಯಾನ್ ಇಂಡಿಯಾದಲ್ಲಿ ಕೂಡ ಹೀರೋ ಆಗಿ ಮಿಂಚಲಿ ಅಂತ ಅವರಿಗೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಶುಭ ಹಾರೈಸ್ತೀನಿ. ರಕ್ಷಿತಾ ಶೆಟ್ಟಿಯವ್ರಿಗೂ, ಅಶ್ವಿನಿ ಮೇಡಮ್ ಅವ್ರಿಗೂ ಮತ್ತು ಉಳಿದ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಅವ್ರನ್ನ ಹಾರೈಸ್ತೀನಿ. ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ.